ಹಲೋ ಹಾಯ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ಬಂದು ನಾವು ಕಿರಣಗೆರೆಗೆ ಪೋಷಣಾ ಅಭಿಯಾನ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿಡ್ಲಿಕ್ಕಂಥ ತರಕಾರಿಗಳು, ಸೊಪ್ಪುಗಳೆಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ. ಹಾಗೆ ಹೋಗ್ತಾ ದಾರಿಲಿ ಜಕ್ಷನ್ ರೋಡಿಂದ ಸ್ವಲ್ಪ ಆ ಕಡೆ ಚಾಕಿ ಸೆಂಟರ್ ಅಂತ ಬರುತ್ತೆ, ಅಲ್ಲಿ ಅಂಗನವಾಡಿ ಇದೆ. ಆಲ್ರೆಡಿ ನಾವು ಅಂಗನವಾಡಿಗೆ ರೀಚ್ ಆದ್ವಿ. ಅಂಗನವಾಡಿಯಲ್ಲಿ ಆಗಲೇ ಅಂಗನವಾಡಿ ಕಾರ್ಯಕರ್ತೆಯರೆಲ್ಲ ಹಾಜರಾಗಿದ್ದು ಎಲ್ಲ ತರಕಾರಿ, ಹಣ್ಣುಗಳು, ಮೊಳಕೆ ಕಾಳುಗಳೆಲ್ಲ ತಂದಿಟ್ಟಿದ್ರು. ಇಲ್ಲಿ ಸ್ಪೆಷಲ್ಲು ಗರ್ಭಿಣಿಯ ಚಿತ್ರ ಬಿಡಿಸಿ ಅಲಂಕಾರ ಮಾಡಿ ಹಣ್ಣುಗಳು, ತರಕಾರಿ, ಮೊಳಕೆ ಕಾಳುಗಳು, ಬೆಲ್ಲ, ಕಡಲೆ ಬೀಜ ಎಲ್ಲ ತರಹದ ಸೊಪ್ಪು ತರಕಾರಿಗಳೆಲ್ಲನ ಇಟ್ಟಿದ್ದೀವಿ. ಇವರೆಲ್ಲ ಅಂಗನವಾಡಿ ಕಾರ್ಯಕರ್ತೆಯರು. ಇವಾಗ ಮೇಡಮ್ ಬಂದ್ಬಿಟ್ಟು ದೀಪದ ಮೂಲಕ ಕಾರ್ಯಕ್ರಮವನ್ನು ಬೆಳಗೋದ್ರ ಮೂಲಕ ಕಾರ್ಯಕ್ರಮವನ್ನು ಆರಂಭ ಮಾಡ್ತಿದ್ದಾರೆ. ಆ ನಂತರ ಮಕ್ಕಳಿಂದ ದೀಪದಿಂದ ಹಚ್ಚೋದ್ರ ಮೂಲಕ ಕಾರ್ಯಕ್ರಮ ಪ್ರಾರಂಭ ಮಾಡೋಣ ಅಂದ್ಬಿಟ್ಟು ಮಾಡಿಸಿದ್ದಾಯಿತು. ಆನಂತರ ಅಂಗನವಾಡಿ ಸೂಪರ್ವೈಸರ್ ಅವರೆಲ್ಲ ಬಂದಿದ್ದರು. ಇದೆಲ್ಲ ತಾಯಂದಿರು ಬಂದಿದ್ದಾರೆ ಮಕ್ಕಳು ಹಚ್ಕೊಂಡು. ಇನ್ನೊಬ್ಳು ಬಾಳ್ತಿ ಇವಾಗ ಮುಟ್ಟಿನ ಒಂದು ವಾರ ಗರ್ಭಿಣಿ ಮೇಡಮ್ ಎರಡಿದ್ದಾವೆ. ಒಬ್ಳು ಬಂದಿದ್ಲು ಬೆಳಗ್ಗೆ ಸೀರೆ ಹಾಕಬ್ರೆ ಶ್ರೀಮಂತ ಮಾಡ್ತೀನಿ ಎಲ್ಲ ಇಟ್ಕೊಂಡ್ರು ಬರಲೇ ಇಲ್ಲ. ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ಅಂದ್ರೆ ಪೌಷ್ಟಿಕ. ಯೋಜನೆಯ ಉದ್ದೇಶನೇ ಅಷ್ಟೇನೆ, ಪ್ರತಿಯೊಬ್ಬರು ಕೂಡ ತಾಯಿ ಮಗು ಪೌಷ್ಟಿಕ ಆಹಾರವನ್ನು ಸೇವಿಸಬೇಕು ಅಂತ. ನಮ್ಮಲ್ಲಿ ಅಪೌಷ್ಟಿಕತೆ ಜಾಸ್ತಿ ಆಗ್ತಾ ಇದೆ, ರಕ್ತಹೀನತೆ ಪ್ರತಿಯೊಬ್ಬರಲ್ಲೂ ಕೂಡ, ಅದು ಹೆಣ್ಮಕ್ಳಲ್ಲಿ ರಕ್ತಹೀನತೆ ಜಾಸ್ತಿ ಆಗ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಅಪೌಷ್ಟಿಕ ಮಟ್ಟವನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಈ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ನಾವು ಮಕ್ಕಳಿಗೆ ಜಂಕ್ ಕೊಡೋದಾಗ್ಲಿ, ಗರ್ಭಿಣಿ ಬಾಣಂತಿ ಸರಿಯಾಗಿ ಆಹಾರ ತಗೊಳ್ಳದೇ ಇರೋದ್ರಿಂದ ಗರ್ಭಿಣಿಯರು ಏನ್ ಕೊಡ್ತಾರೆ ಅನ್ನೋದು ಆಹಾರನೇ. ಅನ್ನ ಸಾಂಬಾರು ಒಂದ್ಸಲ ಮಾಡಿಟ್ಟು ನಾವು ಇಡೀ ದಿನ ಅದನ್ನೇ ತಿಂತಾ ಇರ್ತೀವಿ ಅಲ್ವಾ. ಫುಡ್ ಅಲ್ಲಿ ವೈವಿಧ್ಯಮಯವಾದ ಎಲ್ಲಾ ತರಕಾರಿ ಇರಬೇಕು, ಬೇಳೆಕಾಳುಗಳು ಇರಬೇಕು, ಮೊಳಕೆ ಬರಿಸಿದ ಕಾಳುಗಳು ಇರಬೇಕು. ನಾವಿಲ್ಲ, ಬೆಳಿಗ್ಗೆ ಏನಾದ್ರು ತಿಂಡಿ ಮಾಡ್ಕೊಂಡ್ರೆ ಮಧ್ಯಾಹ್ನ ಊಟ ಬೇರೆ ಇರಬೇಕು ಬಾಣಂತಿಗೆ, ರಾತ್ರಿ ಊಟ ಬೇರೆ ಇರಬೇಕು. ನಾವು ಆ ರೀತಿ ಮಾಡಲ್ಲ. ಮೊಟ್ಟೆ ಪ್ರತಿದಿನ ಒಂದು ಮೊಟ್ಟೆ ತಿನ್ಬೇಕು. ನಾನ್ ವೆಜಿಟೇರಿಯನ್ ಅಂದ್ರೆ ಚಿಕನ್ ತಿನ್ಬೇಕು, ಯಾವ ರಿಸ್ಟ್ರಿಕ್ಷನ್ ಇಲ್ಲ. ಚಿಕನ್ ತಿನ್ಬೋದು, ಮೊಟ್ಟೆನೂ ತಿನ್ಬೋದು. ಈಗ ಇವ್ರು ಹೇಳಿದ್ರೆ ಅನ್ನ ಸಾಂಬಾರು ಮುಗೀತು, ಅದ್ರ ಮೇಲೆ ಬಾಣಂತಿ ಊಟ ಮುಗೀತು. ನೀರು ಜಾಸ್ತಿ ಕೊಡುವಂಗಿಲ್ಲ ಬಾಣಂತಿಗೆ, 1 ಗ್ಲಾಸ್ 2 ಗ್ಲಾಸ್ ಕೊಟ್ಟರೆ ಮುಗೀತು ಅಲ್ವಾ. ಇನ್ನೂ ನಮ್ದು ಭಾವನೆಗಳನ್ನ ನಾವು ಬದಲಾಯಿಸ್ಕೊಂಡೇ ಇಲ್ಲ. ಎಲ್ಲರೂ ಆಸ್ಪತ್ರೆಯಲ್ಲೇ ಕೆಲಸ ಮಾಡ್ಕೊಂಡು ಬರ್ಬೇಕಾದ್ರೆ ನಿಮ್ಗೆಲ್ಲ ಡಾಕ್ಟರ್ ಹೇಳಿ ಕಳ್ಸಿರ್ತಾರೆ, ಎಲ್ಲ ತರಕಾರಿ ತಿನ್ನಿ, ಎಲ್ಲ ಸೊಪ್ಪು ತಿನ್ನಿ, ಎಲ್ಲ ಕಾಳುಗಳನ್ನ ಉಪಯೋಗಿಸಿ ಅಂತ. ಆದ್ರೂ ನಾವು ಅದನ್ನ ಮಾಡಲ್ಲ. ಇಡೀ ಮನೆ ಜನರಿಗೆ ನಾವೇನ್ ಅಡಿಗೆ ಮಾಡಿಟ್ಟಿರ್ತೀವೋ ಅದನ್ನೇ ನಾವು ಬಾಣಂತಿಗೆ ಕಳಿಸ್ತೀವಿ. ಆದ್ರಿಂದಲೇ ನಮ್ಮಲ್ಲಿ ಅಪೌಷ್ಟಿಕತೆ ಜಾಸ್ತಿ ಆಗ್ತಾ ಇರೋದು. ಮಕ್ಕಳಲ್ಲೂ ಕೂಡ ಅಷ್ಟೇನೆ. ನಾವು ಬೆಳಿಗ್ಗೆ ಒಂದು ಫುಡ್ ಮಾಡಿದ್ರೆ ಮಧ್ಯಾಹ್ನ ಆ ಮಕ್ಕಳಿಗೆ ಬೇರೆ ಅಡಿಗೆನೆ ಮಾಡಿ ತಿನ್ನಿಸ್ಬೇಕು. ಏನವ ಇಟ್ಲು ಮಡ್ಕೆಗೆ ನೆಲ್ಲಿ ಬಂದದೆ ಪೇಪರ್ನಲ್ಲಿ ಕಟ್ಟಿ ತಂದ್ಕೊಳ್ತಾ ಆಗುತ್ತೆ. 2 ಟಮಾಟೆ ಹೆಚ್ಚೋದು ಮುಗಿತು. ಮಕ್ಕಳು ಸಾಕ್ತಾರೆ, ಬಾಳ್ತಿ ಕರೆಕ್ಟ್ ಅಜ್ಜಿ ಹೇಳಿರೋದು. ಒಂದ್ಸಲ ಮಾಡಿದ್ರೆ ನಾವ್ ಹೇಗಾಗಿದ್ದೀವಿ ಅಂದ್ರೆ ಆಲಸಿಗಳು ಆಗಿದ್ದೀವಿ. ಮೊದ್ಲಿನ ಹಳೆಯ ಜನ ಇಲ್ಲ, ಅವ್ರು ಎಷ್ಟು ಕೆಲಸ ಮಾಡ್ಕೊಂಡು ಅಡಿಗೆ ಮಾಡ್ಕೊತಾ ಇರ್ಲಿಲ್ಲ. ಅಯ್ಯೋ ಪ್ರತಿ ದಿನ 3 ಟೈಮ್ ಏನ್ ಬೇರೆ ಕೆಲಸ ಇಲ್ವಾ, ನಾವ್ ಅಡಿಗೆ ಮನೆಯಲ್ಲಿ ಇರೋಣ ಅಂತೀವಿ ಅಲ್ವಾ. ಒಂದ್ಸಲ ಅಡಿಗೆ ಮಾಡಿದ್ರೆ ನಾವು ಗರ್ಭಿಣಿ ಬಾಣಂತಿರಲ್ಲ, ನಾವು ನಾರ್ಮಲ್ ಇದ್ದವ್ರು ಕೂಡ ಅಷ್ಟೇನೆ. ಒಂದ್ಸಲ ಅಡಿಗೆ ಮಾಡಿದ್ರೆ ಇಡೀ ದಿನ ನಾವು ಅದನ್ನೇ ಯೂಸ್ ಮಾಡ್ತಾ ಇರ್ತೀವಿ. ಇಲ್ಲ, ನಾವು ಅಡಿಗೆಯನ್ನ ಚೇಂಜ್ ಮಾಡ್ಕೋಬೇಕು. ಆಮೇಲೆ ಮಕ್ಕಳಿಗೆ ಜಂಕ್ ಫುಡ್ ಕೊಡೋದೆಲ್ಲ ನಾವು ಕಡಿಮೆ ಮಾಡಬೇಕು. ಅದರಿಂದನೂ ಕೂಡ ನಮ್ಗೆ ಮಕ್ಕಳಲ್ಲಿ ಅಪೌಷ್ಟಿಕತೆ ಜಾಸ್ತಿ ಆಗ್ತಾ ಇದೆ. ಇದು ಕೇವಲ ಇದು ಒಂದೇ ಗ್ರಾಮದಲ್ಲೆಲ್ಲ ಇವು 3 ಜನರಲ್ಲೂ ಕೂಡ ಅಪೌಷ್ಟಿಕತೆ ಜಾಸ್ತಿ ಇರೋದನ್ನ ಗಮನಿಸಿ ಈ ಯೋಜನೆಯನ್ನು ಜಾರಿಗೆ ತಂದಿರೋದು 17-18ರಲ್ಲಿ. ಏನಾದ್ರೂ ಮಾಡಿ ಇವರಲ್ಲಿ ಅಪೌಷ್ಟಿಕತೆಯನ್ನ ಕಡಿಮೆ ಮಾಡಬೇಕು ಪ್ರತಿ ವರ್ಷ. ಇದು ಕೇವಲ ಇವತ್ತು 1 ದಿನ ಮಾಡೋದಲ್ಲ, 1 ತಿಂಗಳು ಮಾಡೋದಲ್ಲ, ಇದು ಪ್ರತಿ ದಿನದೂ
ಇದು ಕೆಲಸ. ಅಂಗನವಾಡಿಗೆ ಗರ್ಭಿಣಿ ಬಾಣಂತಿ ಬಂದೇ ಇದ್ರು ನಾವು ಅವ್ರ ಮನೆಗೆ ಹೋಗ್ಬಿಟ್ಟು ತಿಳುವಳಿಕೆ ಮೂಡಿಸ್ಬೇಕು. ನೀವು ಅಂಗನವಾಡಿ ಕಾರ್ಯಕರ್ತೆಯವರಾದವರು ವಾರದಲ್ಲಿ 2 ಸಲ 3 ಸಲ ಗರ್ಭಿಣಿ ಬಾಣಂತಿ ಒಂದ್ ಗ್ರಾಮದಲ್ಲಿ ಹಬ್ಬ ಅಂದ್ರೆ ಒಂದ್ 5-6 ಜನ ಇರ್ತಾರೆ. ಜಾಸ್ತಿ ಇದೆ. ಕಡಿಮೆ ಜನಸಂಖ್ಯೆ ಇದ್ದಲ್ಲಿ 2-3 ಅಷ್ಟೇ ಇರ್ತಾರೆ. ಗರ್ಭಿಣಿಯಾಗಿರ್ಬೇಕು. ಎಲ್ಲರೂ ಗರ್ಭಿಣಿ ಆಗ್ತಾರೆ ಅಂದ್ರೆ ಎಲ್ಲರೂ ಪೌಷ್ಟಿಕ ಆಹಾರ ತಗೋಬೇಕು. ಯಾಕೆ ಗರ್ಭಿಣಿ ಬಾಣಂತಿ ಮಕ್ಕಳನ್ನೇ ಹೇಳ್ತಾ ಇದ್ದೀವಿ ಅಂದ್ರೆ ಮೂಲ ಗರ್ಭಿಣಿಯರು ಅಂದ್ರೆ ಗರ್ಭಿಣಿ ತನ್ನ ಮಗುನ ಹೊಟ್ಟೆಗೆ ಇಟ್ಕೊಂಡು 9 ತಿಂಗಳು ಪೋಷಣೆ ಮಾಡಬೇಕು. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಗರ್ಭಿಣಿ ತಾನು ಪೌಷ್ಟಿಕ ಆಹಾರ ಸೇವಿಸಿದ್ರೆ ಆರೋಗ್ಯವಂತ ಮಗು ಪೌಷ್ಟಿಕಾಂಶವಾದಂತ ಮಗು ಜನ್ಮ ನೀಡಕ್ಕೆ ಸಾಧ್ಯ ಆಗುತ್ತೆ. ನಂತರ ಬಾಣಂತಿಯನ್ನ ಯಾಕೆ ಹೇಳ್ತೀವಪ್ಪ ಅಂದ್ರೆ ಬಾಣಂತಿನೂ ಅಷ್ಟೇ 6 ತಿಂಗಳು ತನಕ ಮಗುಗೆ ತನ್ನ ತಾಯಿಯ ಎದೆಹಾಲ ಮಾತ್ರ ಕೊಡ್ಬೇಕು. ಎದೆಹಾಲನ್ನ ಬಿಟ್ಟು ಬೇರೇನೂ ಕೊಡಬಾರ್ದು ಅಲ್ವಾ. ಹುಟ್ಟಿದ ತಕ್ಷಣನೇ 1 ಗಂಟೆ ಒಳಗಡೆನೆ ಎದೆಹಾಲನ್ನ ಕೊಡಿ ಅಂತಿದೆ. ಯಾಕೆಂದ್ರೆ ತಾಯಿಯ ಎದೆಹಾಲದಿಂದ ಅದರಲ್ಲಿ ಕೊಲೆಸ್ಟ್ರಾಲ್ ಹಳದಿ ದ್ರವ ಇರ್ತದೆ, ಅದು ರೋಗನಿರೋಧಕ ಶಕ್ತಿಯನ್ನು ಹೊಂದಿರ್ತದೆ ಅಂತ. ಇದನ್ನ ನಮ್ಮ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು ಎಲ್ಲ ಗರ್ಭಿಣಿ ಬಾಣಂತಿಯರ ಮನೆ ಭೇಟಿ ಮಾಡಿ ಹೇಳ್ತಾ ಇರ್ತಾರೆ. ಈ ತಿಂಗಳಲ್ಲಿ ವಿಶೇಷವಾಗಿ ಪೋಷಣ ಮಾಸಾಚರಣೆ ಗರ್ಭಿಣಿ ಬಾಣಂತಿಯರ ಜೊತೆ ಗ್ರಾಮಸ್ಥರಿಗೆ ಈ ಪೋಷಣ ಮಾಸಾಚರಣೆಯ ಉದ್ದೇಶವನ್ನ ಎಲ್ಲಾ ಅಂಗನವಾಡಿಗಳನ್ನು ಸಭೆಗಳನ್ನ ಮಾಡಿ ತಿಳಿಸ್ತಾ ಇದ್ದೀವಿ. ಜೊತೆಗೆ ಬಾಣಂತಿ ಎದೆ ಹಾಲು ಆದ ನಂತರ 6 ತಿಂಗಳ ನಂತರ ಏನು ಹೆಚ್ಚುವರಿ ಆಹಾರ ಕೊಡ್ತೀವಿ ಅಲ್ವಾ. ನಮ್ಮ ಅಂಗನವಾಡಿ ಎಲ್ಲೂ ಸ್ಕಿಪ್ ಮಾಡದೆ ನನ್ನ ವಿಡಿಯೋನ ನೋಡಿ ಫ್ರೆಂಡ್ಸ್. ಆರೋಗ್ಯಕರವಾಗಿ ಯಾವ ರೀತಿ ಹಣ್ಣುಗಳು, ತರಕಾರಿಗಳು, ಮೊಳಕೆ ಕಾಳುಗಳು ಎಲ್ಲ ಹೇಗೆ ಯಾವ ರೀತಿ ಸೇವನೆ ಮಾಡಬೇಕು ಅನ್ನೋದ್ರ ಮೂಲಕ ತಿಳಿಸ್ತಾರೆ. ಹಾಗೆ ಗರ್ಭಿಣಿಯರನ್ನ ಕರ್ತಂದು ನಾವು ಸೀಮಂತದ ಮೂಲಕ ಮಾಡೋಣ ಅಂದ್ಬಿಟ್ಟು ಆ ಥರ ಮಾಡ್ತಾ ಇದ್ದೀವಿ. 5 ಜನ ಮುತ್ತೈದರು ಅರಿಶಿನ ಕುಂಕುಮ ಹಾಕಿ ಎಲ್ಲ ಅವ್ರಿಗೆ ಒಳ್ಳೆಯದಾಗಲಿ, ಹೆರಿಗೆ ಸಾಂಗವಾಗಲಿ ಅಂದ್ಬಿಟ್ಟು ಹಾರೈಸ್ತಿದ್ದಾರೆ. ಇದು ಒಂದು ಪುಟ್ಟ ಸಮಾರಂಭ ಥರನೇ ಆಗ್ತಾ ಇತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.